ಮನುಷ್ಯನ ಆರೋಗ್ಯ ಅದು ನಾವು ಕುಡಿತಕ್ಕಂಥ ನೀರಿನ ಮೇಲೆ ಅವಲಂಬಿಸಿದೆ. ಇಲ್ಲಿವರೆಗಾಗಿ ಶಿರಾ ತಾಲೂಕಿನಲ್ಲಿ ನಾವು ಕುಡಿತಕ್ಕಂಥ ನೀರು ಮಲಿನ ಆಗಿತ್ತು. ರಾಸಾಯನಿಕ ವಸ್ತುಗಳು ಅದರಲ್ಲಿ ಭೂಮಿಯಲ್ಲಿ ಇರ್ತಕ್ಕಂಥದ್ದು ಎಲ್ಲದೂ ಕೂಡ ನಾವು ಕುಡಿತಾ ಇದ್ವಿ. ನೈಟ್ರೇಟ್ ಅನ್ಬೋದು, ಫ್ಲೋರೈಡ್ ಅನ್ಬೋದು. ಆ ಕಾರಣಕ್ಕೆ ಹುಟ್ಟತಕ್ಕಂಥ ಮಕ್ಕಳು ಕೈಯು ಕಾಲು ಕಣ್ಣು ಇಲ್ಲದೆ ಇರ್ತಕ್ಕಂಥ ಮಕ್ಕಳು ಹುಡ್ತಾ ಇದ್ರು. ಇಡೀ ಜಿಲ್ಲೆನಲ್ಲಿ ಅತಿ ಹೆಚ್ಚಿನ ಅಂಗವಿಕಲತೆ ಇರ್ತಕ್ಕಂಥ ಮಕ್ಕಳು ಹುಟ್ಟಿರ್ತಕ್ಕಂಥದ್ದು ಶಿರಾ ತಾಲೂಕಿನಲ್ಲಿ 13,000ಕ್ಕೂ ಹೆಚ್ಚು ಜನ ಇದ್ದಾರೆ. ಅಂದ್ರೆ ಒಂದು ಸರಿ ಮಗು ಹುಟ್ಟುವಾಗ ನೀರಿನಿಂದಾಗಿ ತಪ್ಪಿನಿಂದಾಗಿ ಹುಟ್ಟಿದ್ರೆ ನಿರಂತರವಾಗಿ ಅವ್ರು ಸಾಕುವಂತ ಜವಾಬ್ದಾರಿ ತಂದೆ ತಾಯಿಗಳ ಮೇಲೆ ಇರ್ತದೆ. ಇದನ್ನು ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಮಾವತಿ ನೀರಿನ ಯೋಜನೆಯನ್ನ ಮಾಡಿ ಈಗ ಕಳೆದ 23 ವರ್ಷದಿಂದ ಹೇಮಾವತಿ ನೀರು ಶಿರಾದಲ್ಲಿ ಬಂದು ಆ ಬವಣೆ ತಪ್ಪಿದೆ. ಇವತ್ತು ಅದರ ಜೊತೆಯಲ್ಲಿ ಎಲ್ಲೋ ಒಂದು ಕಡೆಗೆ ಶುದ್ಧ ನೀರನ್ನ ಕುಡಿಯೋದ್ರ ಜೊತೆಗೆ ನಾನು ಎಚ್ಚರಿಕೆ ಮಾತನ್ನ ನಾನು ಲಕ್ಷ್ಮೀಕಾಂತ್ ಹೇಳ್ತೀನಿ. ನೀನು ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷ ಮತ್ತು ಅಧ್ಯಕ್ಷರು ನೀವೆಲ್ಲರೂ ಕೂಡ ಸೇರಿ ಕುಡಿತಕ್ಕಂಥ ನೀರನ್ನ ವಾರಕ್ಕೊಂದ್ಸರಿ ಟೆಸ್ಟ್ ಮಾಡಿಸ್ಬೇಕು. ಶುದ್ಧ ನೀರ ಘಟಕ ಅಂತ ಹೇಳ್ಬಿಟ್ರೆ ಅದರಲ್ಲಿ ಇರ್ತಕ್ಕಂಥ ಭೂಮಿಲಿ ಇರ್ತಕ್ಕಂಥ ಲವಣಾಂಶ ಎಲ್ಲ ತೆಗೆದಾಕ್ಬಿಟ್ರೆ ಅದು ಶುದ್ಧ ನೀರು ಆಗೋದಿಲ್ಲ. ನೀರು ಪರಿಶುದ್ಧವಾಗಿರ್ತದೆ, ಆದ್ರೆ ಆರೋಗ್ಯಕ್ಕೆ ಸ್ವಲ್ಪ ಎಲ್ಲದೂ ಕೂಡ ಬೇಕಾಗ್ತದೆ. ಆ ಕಾರಣ ಅದರ ವಾರಕ್ಕೊಂದ್ಸರಿ ಟೆಸ್ಟ್ ಮಾಡುವಂತ ಕೆಲಸವನ್ನು ಮಾಡಿ ಅಧಿಕಾರಿಗಳನ್ನೇ ನಂಬದಲೆ ನೀವು ಅರ್ಥ ಮಾಡ್ಕೊಂಡು ಒಳ್ಳೆ ನೀರನ್ನ ಕುಡಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಈಗಾಗಲೇ ಎಷ್ಟು ಪ್ಲಾಂಟ್ ಮಾಡಿದೀವಪ್ಪ ಶಿರಾದಲ್ಲಿ? ಆಲ್ರೆಡಿ ಇವಾಗ ಒಂದು 8 ನಿಮ್ಮ ರೀಸೆಂಟ್ ಇವಾಗ 8 ಆಗಿದೆ. ಆಮೇಲೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇನ್ಮೇಲೆ ಮನೆಗೂ ಕೂಡ ಕುಡಿಯೋ ನೀರು ಇರ್ತಕ್ಕಂಥ ಯೋಜನೆಯನ್ನ ಇನ್ನು ಕೆಲವೇ ತಿಂಗಳಲ್ಲಿ 2-3 ತಿಂಗಳಲ್ಲಿ ಜಾರಿಗೊಳಿಸ್ತೇನೆ. ಈ ಪ್ರತಿಯೊಬ್ಬರಿಗೂ ಕೂಡ ನಲ್ಲಿ ನೀರನ್ನ ಮನೆಗೆ ಬರ್ತಕ್ಕಂಥದ್ದು, ಬೀದಿಗೆ ಬರೋಂಥ ಸಂದರ್ಭ ಇಲ್ಲ. ಕುಡಿಯೋ ನೀರಿಗೆ ಮಾತ್ರ ಆರು ಪ್ಲಾಂಟಿಗೆ ಬರಬೇಕು, ಇಲ್ದ್ರೆ ಬರೋಂಥ ನೆಸೆಸಿಟಿ ಇಲ್ಲ. ನಮಗೆ ಜ್ಞಾಪಕ ಬರ್ತದೆ, ನಾವು ತಲೆ ಮೇಲೆ ನೀರು ಹೊತ್ಕೊಂಬತ್ತಿದ್ವಿ, ಅಡ್ಡೆಲ್ಲ ಹೊತ್ಕೊಂಬತ್ತಾ ಇದ್ವಿ, ತಿಂದಿದ್ದು ಕರಗ್ತಿತ್ತು. ಈಗ ಏನೈತೆ, ತಿಂದಿರ್ತೀರಿ ಮನೆಗೆ ಮನಿಕೆಂತೀರಿ, ನೀವು ಯಾರು ಖರ್ಚು ಮಾಡೋದಿಲ್ಲ. ಅದ್ರ ಬದುಕು ಮಾಡಬೇಕು. ನೀರ್ ಬಂತು ಅಂತೇಳಿ ಮನಿಕೊಂಡಿರೋದಲ್ಲ, ಬದುಕು ಮಾಡಬೇಕು, ಕಷ್ಟಪಟ್ಟು ದುಡಿಯುವಂತ ಕೆಲಸವನ್ನು. ಇವತ್ತು ಶಿರಾ ನಗರದ 26ನೇ ವಾರ್ಡ್ನಲ್ಲಿ ಸನ್ಮಾನ್ಯ ಶ್ರೀ ನಮ್ಮೆಲ್ಲ ನಾಯಕರಾದಂಥ ಟಿ ಬಿ ಜಯಚಂದ್ರ ಸಾಹೇಬ್ರವ್ರನ್ನ ನಾನು ನಮ್ಮ ನಗರದಲ್ಲಿ ನಮ್ಮ ವಾರ್ಡ್ನಲ್ಲಿ ಕುಡಿಯೋ ನೀರು ಘಟಕ ಇಲ್ಲ, ನೀರಿಗೆ ತೊಂದರೆ ಆಗ್ತೈತೆ, ಕಿಲೋಮೀಟರ್ ಗಟ್ಟಲೆ ದೂರ ಹೋಗ್ಬೇಕಂತ ಹೇಳಿ ಅವ್ರ ಮನೆಗೆ ಹೋಗಿ ನಾನು ಒಂದು ಶುದ್ಧ ನೀರಿನ ಘಟಕ ಬೇಕಂತ ಕೇಳ್ಕೊಂಡಾಗ ತಕ್ಷಣನೇ ಅವ್ರು ಇವ್ರನ್ನ ಕರೆದು, ಇಲ್ಲ ಲಕ್ಷ್ಮೀಕಾಂತ್ಗೆ ದುಡ್ಡು ಹಾಕೊಡು, ಶುದ್ಧ ನೀರಿನ ಘಟಕ ಮಾಡ್ಲಿಲ್ಲ ಅಂತ ಹೇಳಿ ಅವತ್ತು ಅವರ ಅನುದಾನದಲ್ಲಿ ನನಗೆ ಈ ಶುದ್ಧ ನೀರಿನ ಘಟಕನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಂತ ನಮ್ಮ ನಗರದ ಅಧ್ಯಕ್ಷ ಆದಂತ ಜಿಶಾನ್ ಅವರು ಸಹ ಇದು ಜೊತೆಗೂಡಿ ಈ ಜಾಗ ಬಂದು ನೋಡಿ ಇಲ್ಲಿದ್ದ ಪೆಡಿಕೆಲ್ಲ ತೆರವು ಮಾಡಿಸಿ ಇಲ್ಲಿ ಇವತ್ತೇನು ಒಂದು ಶುದ್ಧ ನೀರಿನ ಘಟಕ ಪ್ರಾರಂಭ ಮಾಡಕ್ಕೆ ಅವರು ಸಹ ಬಹಳ ಕಷ್ಟಪಟ್ಟು ಇಲ್ಲಿ ಒಂದು ನೀರಿನ ಘಟಕ ಉದ್ಘಾಟನೆ ಆಗಿ ಅವರು ಸಹ ಕಾರಣಭೂತರಾಗಿದೆ. ಅವ್ರಿಗೂ ನಾವು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಈ ನಗರಸಭೆಯ ಎಲ್ಲ ಸದಸ್ಯರು ಅವರ ಪ್ರೀತಿ ವಿಶ್ವಾಸದಿಂದ ಅವರೆಲ್ಲರ ಸಹಕಾರದಿಂದ ಇವತ್ತು ಒಂದು ಒಳ್ಳೆ ಉತ್ತಮವಾದಂತ NH ರಸ್ತೆಯಲ್ಲಿ ಇಡೀ ಶಿರಾ ನಗರದಲ್ಲಿ ಎಲ್ಲೂ ಇಂಥ ಉತ್ತಮವಾದಂತ ಶುದ್ಧ ನೀರಿನ ಘಟಕ ಇಲ್ಲ. ಇದು ಸಾಹೇಬ್ರಿಗೆ ಶಿರಾ ನಗರದಲ್ಲಿ ಯಾರೇ ಹೋದ್ರು, ಬೆಳಗಾವಿಯಿಂದ ಹಿಡಿದು ಬೆಂಗಳೂರಿಗೂ ಯಾರೇ ಹೋದ್ರು ನಮ್ಮ ಜಯಚಂದ್ರ ಸಾಹೇಬ್ರ ಪೌಟ ನೋಡ್ಕೊಂಡು ಹೋಗ್ಬೇಕು ಅಂತ ಐವನಲ್ಲಿದೆ. ಅದು ನಮಗೂ ನಿಮ್ಗೆಲ್ಲ ತುಂಬಾ ಹೆಮ್ಮೆಯ ವಿಷಯ ಅಂತ ನಾನು ಭಾವಿಸ್ತಾ ಇವತ್ತೇನ್ ಬಂದು ಉದ್ಘಾಟನೆ ಮಾಡಿ ನಮ್ಮೆಲ್ಲರೂ ಒಳ್ಳೆ ಶುದ್ಧ ನೀರಿಗೆ ಕೊಟ್ಟಿದ್ದಾರೆ. ಅವರೆಲ್ಲ ಬೈಪಾಸ್ ಅಲ್ಲಿ ಹೋದ್ರೆ ನಿಮ್ಮೆಲ್ಲ ಪರವಾಗಿ ನಾನು ನಮ್ಮ ಜಯಚಂದ್ರ ಸಾಹೇಬ್ರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.